ಹೇಳಿದ್ವಿ ಇವತ್ತಿಂದ ಸ್ಟ್ರೈಕ್ ಅಂತ. ಇಲ್ಲಿ ಆ ಕಡೆ ಇವತ್ತು ಸ್ಟ್ರೈಕ್ ಆಗಿರ್ಬೇಕು ಏನೋ ಗೊತ್ತಿಲ್ಲ. ನೋಡಿ ಅಲ್ಲಿ ಬಾಗಿಲು ಹಾಕಿದಲ್ಲ, ಅದು ಶಾಪ್ ಎಲ್ಲ ಪಟಾಕಿ ಶಾಪು ಮತ್ತೆ ಡ್ರಿಂಕ್ಸ್. ದೀಪಿಕಾ ಡ್ರೀಮ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿದ್ದೀನಿ ತಲಶೇರು ಮಾಹೆ ನ್ಯಾಷನಲ್ ಹೈವೇಗೆ. ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ತಾ ಇದೀವಿ ಇವಾಗ ಅಲ್ವೇನ್ರಿ? ಎಲ್ಲ ವಿಡಿಯೋದಲ್ಲಿ ಅದನ್ನೇ ನೋಡ್ತಾ ಇದ್ದೀವಿ ಇವಾಗ. ಯಾರು ವಿಡಿಯೋದಲ್ಲಿ ಶಾರ್ಟ್ ಅಲ್ಲಿ ನೋಡಿ, ರೀಲ್ಸ್ ಅಲ್ಲಿ ನೋಡಿ, ಶಾರ್ಟ್ ಅಲ್ಲಿ ನೋಡಿ, ಶಾರ್ಟ್ ವಿಡಿಯೋಸ್ ಹಾಗೇನೆ ನ್ಯಾಷನಲ್ ಹೈವೇ ಬಗ್ಗೆನೇ ವಿಡಿಯೋಸ್ ಜೋಶಾಗಿ ನಡೀತಾ ಇದೆ ಇವಾಗ. ಸೊ ಹಾಗಾಗಿ ನಾವು ಮನೇಲೆ ಕೂತ್ಕೊಂಡು ಮೊಬೈಲ್ ಅಲ್ಲಿ ನೋಡ್ತಾ ಇದ್ವಿ. ಸೊ ನಾವ್ ಇಷ್ಟು ಹತ್ರ ಇದ್ರು ಕೂಡ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ನೋಡಿ ಯಾವ ತರ ಕಾಣ್ತದೆ ಅಂತ ಹೇಳಿ. ಮತ್ತೆ ಮುಂದೆ ಹೋಗ್ತೀವಿ, ನಿಮ್ಗೂ ಕೂಡ ತೋರಿಸ್ತೀವಿ. ಇಷ್ಟು ಹತ್ರ ಇದ್ರು ಕೂಡ ನಾವು ಒಂದ್ಸಲ ಯಾಕೆ ಇನ್ನೂ ಬಂದಿಲ್ಲ, ಹೋಗಿ ನೋಡೋಣ ಅಲ್ಲಿ ಪ್ಲೇಸ್ ಹೇಗಿದೆ, ಮತ್ತೆ ನನ್ನ ಫ್ರೆಂಡ್ಸ್ ಗೆ ಎಲ್ರಿಗೂ ತೋರ್ಸೋಣ ಆ ಪ್ಲೇಸ್ ಅನ್ನ ನಮ್ಮ ಒಂದು ಚಾನಲ್ ಮುಖಾಂತರ ಅಂತ ಹೇಳ್ಬಿಟ್ಟು ನಾವಿವತ್ತು ಬಂದಿದ್ದೀವಿ ತಲಶೇರು ಟು ಮಾಹೆ ನ್ಯಾಷನಲ್ ಹೈವೇಗೆ. ಬನ್ನಿ ಹೋಗೋಣ. ಹಾಗಂದ್ರೆ ಲೇಟ್ ಮಾಡೋದು ಬೇಡ, ಹೋಗಿ ನೋಡೋಣ. ಈ ಒಂದು ಎಷ್ಟು ದೂರ ಇದೆ ಇದು ಕಿಲೋಮೀಟರ್? ಇದು ಟೋಟಲ್ ಮಾಹೆ ಟು ಎಲ್ಲಿಗೆ ಅಂದ್ರೆ ಸುಮಾರು ಒಂದು 18 ಕಿಲೋಮೀಟರ್ ರೆಡಿ ಆಗಿದೆ ಅಷ್ಟೇ. ಹೌದಾ? ನೋಡಿ ಇದು ಆ ಕಡೆ ಫ್ರಂಟ್. ನಾವಿವಾಗ ಮತ್ತೆ ವಾಪಸ್ ತಲಶೇರು ಟು ಮಾಹೆ ನ್ಯಾಷನಲ್ ಹೈವೇ ಐತೆ. ಇದು ಫುಲ್ ರೆಡಿ ಆಗ್ತಾ ಇದೆ. ತಿರುವನಂತಪುರಂ ಇಂದ ಮಂಗಳೂರು ತನಕ ಆಗುತ್ತೆ. ಇದು ನ್ಯಾಷನಲ್ ಹೈವೇ ಕೇಂದ್ರ ಗವರ್ಮೆಂಟ್ ಮಾಡ್ತಾ ಇದೆ. ಆಗುತ್ತೆ, ಬೇಗ ಆಗ್ಬೋದು. 1 ವರ್ಷದೊಳಗೆ ಫುಲ್ ಕಂಪ್ಲೀಟ್ ಆಗ್ಬೋದು. ಮೋಸ್ಟ್ಲಿ ಬೇಗ ಆಗುತ್ತೆ. ಆದ್ರೆ ಮಾತ್ರ ಆದ್ಮೇಲೆ ಯಾರು ಕಾರಲ್ಲಿ ಕಾರಲ್ಲಿ ಇಲ್ಲಿಂದ ಹೊರಟಿದೀವಿ ಇವಾಗ. ಇಲ್ಲಿಂದ ಹೊರಟು ನಾವು ಇದು ಫುಲ್ ರೋಡ್ ಒಂದು ವ್ಯೂಸ್ ನಿಮ್ಗೆ ತೋರಿಸ್ತೀವಿ, ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೇನೆ ಇವತ್ತಿನ ಒಂದು ರೋಡ್ ಶೋನ ನೀವು ನೋಡ್ಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೇನೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೇನೆ ಈ ಒಂದು ನ್ಯಾಷನಲ್ ಹೈವೇ ಬಗ್ಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ಬನ್ನಿ ಹೋಗೋಣ. ಟೋಲ್ ಗೇಟ್ ಬರ್ತಾ ಇದೆ. ಇವಾಗ ಟೋಲ್ ಗೇಟ್ ಸಿಗ್ತಾ ಇದೆ ನಮಗೆ. 1 ಕಿಲೋಮೀಟರ್ ಇದೆ ಇನ್ನು ಟೋಲ್ ಗೇಟ್ಗೆ. ಇಲ್ಲಿಂದ ಕರೆಕ್ಟ್ 1 ಕಿಲೋಮೀಟರ್ ಇದೆ. ಇವಾಗ ನೀವು ನೋಡ್ಬೋದು, ಸಕ್ಕತ್ತಾಗಿದೆ ಫ್ರೆಂಡ್ಸ್ ವ್ಯೂಸ್. ದೂರದಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಈ ಕಡೆಯಿಂದ ಗಾಡಿ ಸುಮ್ಮನೆ ಕೂತಿದ್ರೆ ಎಷ್ಟಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಹಾಗೆ ಸ್ಟೇರಿಂಗ್ ಬಿಟ್ಬಿಡ್ಬೋದು. ಹೌದು, ಹಾಗಂತ ಯಾರು ಎದ್ದು ಮಾಡಬೇಡಿ. ಇಲ್ಲ, ಡ್ರೈವಿಂಗ್ ಅಲ್ಲಿ ಯಾವತ್ತೂ ಕಂಟ್ರೋಲ್ ಬೇಕೇ ಬೇಕು. ಕಾನ್ಸಂಟ್ರೇಷನ್ ಕೂಡ ಅಷ್ಟೇ ಮುಖ್ಯ. ಟೋಲ್ ಎಷ್ಟು ಕಟ್ಟಾಗುತ್ತೆ ಅಂತ ನೋಡುವ. ರೋಡ್ ಅಂತ ಹೊಸ ರೋಡ್ ಬರುವಾಗ ಟ್ಯಾಕ್ಸಿ ಕಟ್ಟಲೇಬೇಕಲ್ಲ. ರೋಡ್ ಚೆನ್ನಾಗಿದ್ರೆ ನಮಗೆ ದುಡ್ಡು ಕೊಡೋಕ್ಕೇನು ಬೇಜಾರಿಲ್ಲ. ಇದಕ್ಕೆ ಪರವಾಗಿಲ್ಲ, ಕೊಡ್ಬೋದು. ಯಾಕೆಂದ್ರೆ ಟರ್ನಿಂಗ್ ಪಾಯಿಂಟ್ ಜಾಸ್ತಿ ಇಲ್ಲ, ಮತ್ತೆ ರೋಡ್ ಇಷ್ಟೊಂದು ಚೆನ್ನಾಗಿದೆ. ಮತ್ತೆ ಫಸ್ಟ್ ಟ್ರಕ್ ಇರಬೇಕು, ಇದ್ರೆ ಒಳ್ಳೇದು. ಅಮೌಂಟ್ ಎಲ್ಲ ಕಟ್ಟಿಕೊಂಡು ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ.
ಆಲ್ರೆಡಿ ರೀಚಾರ್ಜ್ ಮಾಡ್ಕೊಂಡಿದೀವಿ, ಹಾಗಾಗಿ ಬೇಗ ಆಗುತ್ತೆ. ಇಲ್ಲ ದುಡ್ಡು ಕೊಟ್ಟು ಫಸ್ಟ್ ಟ್ರಕ್ ಬೇಕು, first ಇಲ್ಲಾಂದ್ರೆ track ಅದಿದ್ರೆ ನಾವು- ಮಾತ್ರ ರೀಚಾರ್ಜ್ ಮಾಡಿಕೊಳ್ಳೋಕ್ಕಾಗೋದು. ಬರ್ತಾ ಇಲ್ಲ. ಅದೆಲ್ಲ ತೋರಿಸ್ಕೊಂಡು ಗೊತ್ತಾಗುತ್ತೆ. ಗಾಡಿ ಓಡಿಸೋರಿಗೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ವ್ಯೂಸ್ ಚೆನ್ನಾಗಿದೆ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ತಿರುವನಂತಪುರಂ ಟು ಮ್ಯಾಂಗ್ಳೂರ್ವರೆಗೆ ಆಗುತ್ತೆ ಈ ಥರ ಹೈವೇ. ಇದು ಇವಾಗ ಸ್ವಲ್ಪ ಎಲ್ಲ ಕಡೆ ಆಗ್ತಾ ಇದೆ, ಅಲ್ಲಿ ಅರ್ಧ ಫಿನಿಶ್ ಸ್ವಲ್ಪ ಆಗ್ತಾ ಸ್ವಲ್ಪ ಮಾಡಿ ಸ್ವಲ್ಪ ಕಡೆ ಬಿಡ್ತಾ ಇದಾರೆ ಅಷ್ಟೇ. ಎಲ್ಲ ಒಂದೇ ಸತಿ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ, ಅದಕ್ಕೋಸ್ಕರ ಕೆಲವು ಜಾಗಲ್ಲೆಲ್ಲ ಬಿಡ್ತಾ ಇದ್ದಾರೆ. ಆದ್ರೆ ಇದು ಮಾತ್ರ ತಲಚೇರಿ ಟು ಮಾಹಿ ಫುಲ್ ಕಂಪ್ಲೀಟ್ ಕವರ್ ಆಗಿದೆ. ಇದು ಆಕ್ಚುಲಿ ಬ್ರಿಡ್ಜ್ ಆಯ್ತಾ, ಬ್ರಿಡ್ಜ್ ಇದು. ಹೊಳೆ ಇದೆ ಕೆಳಗಡೆ ದೊಡ್ಡದು. ಇದು ಆಕ್ಚುಲಿ ಇಲ್ಲಿಂದ ನಿಂತು ತೆಗಿಬೋದಿತ್ತು, ಬಟ್ ಆಗ್ತಾ ಇಲ್ಲ. ಗಾಡಿಯಲ್ಲಿ ಹೈವೇಲಿ ನಿಲ್ಸೋಕ್ಕೂ ಆಗಲ್ಲ ಗಾಡಿಗಳನ್ನು. ಇಲ್ಲಿ ಆ ಸೈಡ್ ಕಡೆನ ಕವರ್ ಮಾಡಕ್ಕಾಗಲ್ಲ, ಹೊಳೆ ಆಗಲ್ಲ. ನೋಡಿ ಇದು ಹೊಳೆ ಇದೆ ಈ ಕಡೆ. ಇಲ್ಲ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಾ ಇದೆ. ವ್ಯೂಸ್ ಮಾತ್ರ ಸಖತ್ತಾಗಿದೆ ಇಲ್ಲಿ, ಪ್ಲೇಸ್ ವ್ಯೂಸ್ ಮಾತ್ರ ನೋಡಿ. ಇಲ್ಲಿ ಸ್ಟ್ರೈಟ್ ಇದೆ ಬ್ರಿಡ್ಜ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಹೊಳೆ. ಡ್ರೋನ್ ಎಲ್ಲ ಹಾಕಿ ತೋರಿಸಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂಸ್. ಡ್ರೋನ್ ಕ್ಯಾಮರಾ ಇದ್ರೆ ಆಗ್ಬೋದು. ಇವತ್ತೆಂತ ಸ್ಟ್ರೈಕ್ ಅಂತ ಇಲ್ಲಿ ಆ ಕಡೆ ಈ ಕಡೆ ಇವತ್ತು ಸ್ಟ್ರೈಕ್ ಆಗಿರ್ಬೇಕು ಏನೋ ಆ ಕಡೆ ಈ ಗೊತ್ತಿಲ್ಲ. ಕಡೆ ಫುಲ್ ಬೇವರೆ ನೋಡಿ ಅಲ್ಲಿ ಬಾಗಿಲು ಹಾಕಿದಲ್ಲ, ಅದು ಶಾಪ್ ಎಲ್ಲ ಪಟಾಕಿ ಶಾಪು ಮತ್ತೆ ಬೇವರೇಜ್ ಫುಲ್ ಡ್ರಿಂಕ್ಸ್ ಸೆಂಟರ್ ಇದು.
ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಿ. ಇಲ್ಲಿ ಕೂಡ ಏನಾದ್ರೂ ಇರ್ಬೋದು, ಹಾಗಾಗಿ ಕ್ಲೋಸ್ ಇದೆ ಫುಲ್. ಇಲ್ಲೆಲ್ಲ ನೋಡಿ ಫುಲ್ ಎಷ್ಟು ಒಂದೊಂದ್ಸಲ ಅಂತೂ ಫುಲ್ ರಶ್ ಇರುತ್ತೆ, ತುಂಬಾ ಜನ ಇರ್ತಾರೆ ಹೊರಗಡೆ. ತೋರಿಸುವಂತ ಬಂದ್ರೆ ಇವತ್ತು ನೋಡಿ ಇಲ್ಲೆಲ್ಲ ಡ್ರಿಂಕ್ಸ್ ಅಂಗಡಿ ಶಾಪ್ ಹೆಂಗಿದೆ ಕಮ್ಮಿ ರೇಟಿಗೆ ಅಲ್ವಾ, ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ಮಾಹಿ ಅಂದ್ರೆ ಇಲ್ಲಿ ಇವಾಗ ಪೆಟ್ರೋಲ್ ಹಾಕ್ಬೇಕು ಅಂತ ಹೇಳಿ ಬಂದಿದ್ದೀವಿ. ನೋಡಿ ಇಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ ಕಡೆ ನಾವು ಕೇರಳಕ್ಕೆ ಹೋದ್ರೆ ಮತ್ತೆ ಇಲ್ಲಿ ತುಂಬಾ ವ್ಯತ್ಯಾಸ ಇದೆ. ನೀವಿವಾಗ ನೋಡ್ಬೋದು, ನಾವಿಲ್ಲಿ ಲೀಟ್ರಿಗೆ 91 ರೂಪಾಯಿ 6 ಪೈಸೆ ಅಲ್ಲ 86 91 ರೂಪಾಯಿ 86 ಪೈಸೆ 91 ರೂಪಾಯಿ 86 ಪೈಸೆ ಇದೆ ಲೀಟ್ರಿಗೆ ಮಾಹೆಯಲ್ಲಿ. ಆಯ್ತಾ, ನೋಡಿ 1,000 ರೂಪಾಯಿ ಪೆಟ್ರೋಲ್ ಹಾಕಿದ್ದು ನಾವು. 1,000 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಮಗೆ 10 ಲೀಟ್ರ್ 10.89 ಇಷ್ಟು ಸಿಕ್ಕಿತ್ತು ನಮಗೆ ಪೆಟ್ರೋಲ್. ಓಕೆ, ನೋಡಿದ್ರಲ್ಲ. ಇಲ್ಲಿಂದ ಇವಾಗ ಮತ್ತೆ ಹೊರಡ್ತೀವಿ ನಾವು. ಇಲ್ಲಿಂದ ಸ್ವಲ್ಪ ಒಂದು ಅಂದ್ರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂಚೆ ಹೋದ್ರೆ ಅಲ್ಲಿ ಪೆಟ್ರೋಲ್ ಮಾತ್ರ 107 ರೂಪಾಯಿ ಆಯ್ತು. ಅದು ಕೇರಳ ಆಗುತ್ತೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಆ ಕಡೆ ಹೋದ್ರೆ ಕೇರಳ ಆಗುತ್ತೆ ಫುಲ್. ಹಾಗಾಗಿ ಅಲ್ಲಿ 107 ರೂಪಾಯಿ ಅಲ್ವಾ, 1 ಲೀಟ್ರಿಗೆ 107 ರೂಪಾಯಿ. ಇಲ್ಲಿ ಬಂದು ಇವಾಗ 1 ಲೀಟ್ರಿಗೆ ಇನ್ನು 91 ರೂಪಾಯಿ 89 ಪೈಸೆ. ಅಷ್ಟು ಡಿಫ್ರೆನ್ಸ್ ಇದೆ. ಇವತ್ತೆಂತ ಎಂತ ಗೊತ್ತಿಲ್ಲ, ಎಲ್ಲ ಅಂಗಡಿಗಳೆಲ್ಲ ಬಂದಿದೆಪ್ಪ. ಮೊನ್ನೆ ಇದು ವಿಶ್ವ ಹಬ್ಬ ಮತ್ತೆ ಮುಸ್ಲಿಮ್ಸ್ ಹಬ್ಬ ಎಲ್ಲ ಆಯ್ತಲ್ಲ, ಅದಾದ್ಮೇಲೆ ಸ್ವಲ್ಪ ಎಲ್ಲ ಕೆಲವು ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ, ಓಪನೇ ಆಗಿಲ್ಲ. ಎಲ್ಲರಿಗೂ ಹಬ್ಬ ಮುಗ್ದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ತೋರಿಸ್ತೀನಿ ನೀವು ಇದೆಲ್ಲ ಕೇಂದ್ರ ಆಡಳಿತ ಒಂದು ಪ್ರದೇಶ ಇದು ಮಾಹೆ. ಹಾಗಾಗಿ ಇಲ್ಲಿ ಪೆಟ್ರೋಲಿಗೆ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಡ್ರಿಂಕ್ಸ್ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ. ಹೋಲ್ಸೇಲ್ ಅಂದ್ರೆ ಅದು ಇದೆ ಅಲ್ವಾ, ಲಿಮಿಟೇಷನ್ ಇದೆ ಅಲ್ವಾ ತಗೊಳಕ್ಕೆ. ಹಿಡಿದ್ರೆ ಪೊಲೀಸ್ ಹಿಡಿದ್ರೆ ನೀವೇ ಜವಾಬ್ದಾರಿ. ಎಷ್ಟು ಬೇಕಾದ್ರೆ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಕೊಡ್ತಾರೆ. ಬಟ್ ತಗೊಂಡು ಹೋಗಕ್ಕೆ ಇನ್ನು ಕೇರಳ, ಇಲ್ಲಿಂದ ಇವಾಗ ಕೇರಳ ಆಗುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಪೆಟ್ರೋಲ್ ಬಂಕಿಗೆ ಇನ್ನು ಅಲ್ಲಿ 107 ರೂಪಾಯಿ ಕೊಡ್ಬೇಕು. ನೆಕ್ಸ್ಟ್ ಸಿಗೋ ಪೆಟ್ರೋಲ್ ಬಂಕ್ ಅಲ್ಲಿ 107 ರೂಪಾಯಿ ಅಲ್ವಾ. 107. ಅಷ್ಟು ಡಿಫ್ರೆನ್ಸ್ ಇದೆ, ಅಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು, ಇಲ್ಲಿ ನಿಯರ್ ಅಲ್ಲಿ ಯಾರೆಲ್ಲ ಇದಾರೆ ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಹಾಕೊಳ್ತಾರೆ. ಮತ್ತೆ ನಮ್ಮ ಮನೆಯವರು ಇಲ್ಲೇ ಬಂದು ಜಾಸ್ತಿ ಹಾಕೊಳ್ಳೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಒಂದು ತಲಶೇರಿ ಟು ಮಾಹೆ ನ್ಯಾಷನಲ್ ಹೈವೇಯ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀವಿ. ನಾವು ಅಂದ್ರೆ ಎಷ್ಟು ಆಗಿದೆಯೋ ಅಷ್ಟು ನಾವು ಕವರ್ ಮಾಡಿ ತೋರಿಸಿದ್ದೀವಿ. ಈ ಒಂದು ಅಂದ್ರೆ ನಾವು ಸಾಧಾರಣವಾಗಿ ಯಾರಿಗೂ ಪರಿಚಯ ಇರಲ್ಲ ನ್ಯಾಷನಲ್ ಹೈವೇ ಅಂದ್ರೆ ಏನು, ಯಾವ ತರ ಮಾಡಿರ್ತಾರೆ. ಕೆಲವರು ಕೇಳ್ತಾರೆ. ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಮನೇಲಿ ಕೂತ್ಕೊಂಡು. ನಮ್ಮ ಮನೆಯವರು ಯಾವಾಗ್ಲೂ ಬರ್ತಾರೆ ಅದ್ರಲ್ಲೇ, ಇವಾಗ ಕೆಲ್ಸಕ್ಕೆಲ್ಲ ಹೋಗಿ ಬರೋದು ಅದೇ ರೋಡಲ್ಲಿ ಹೋಗಿ ಬರ್ತಾ ಇದ್ರು. ನನ್ನ ಮಗ ಕೂಡ ಮೊನ್ನೆ ಬಂದು ಹೋಗಿ ನೋಡ್ಬಿಟ್ಟು, ಅಮ್ಮ ನ್ಯಾಷನಲ್ ಹೈವೇ ಹೇಗಾಗಿದೆ ಗೊತ್ತಾ ಅಮ್ಮ, ನೀನು ಒಂದ್ಸಲ ನೋಡ್ಬೇಕಿತ್ತು ಅಂತ ಹೇಳ್ತಾ ಇದ್ದ. ನನಗೆ ಇನ್ನೂ ಕುತೂಹಲ ಜಾಸ್ತಿ ಆಯಿತು. ಸೊ ಹಾಗಾಗಿ ನಾನು ಒಂದ್ಸತಿ ನೋಡಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಇವತ್ತೊಂದು ಸ್ವಲ್ಪ ಟೈಮ್ ಸೆಟ್ ಮಾಡಿಕೊಂಡು ಬಂದು ನೋಡಿದ್ದೀವಿ. ನಿಮಗೂ ಕೂಡ ಒಂದು ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ನ್ಯಾಷನಲ್ ಹೈವೇ ಅಂದರೆ ಹೀಗಿರುತ್ತೆ, ಈ ಥರ ಆಗಿದೆ. ಟೋಟಲ್ ಅಂದರೆ ಈ ಕಡೆ 3 ಆ ಕಡೆ 3 ಅಲ್ವಾ, ಟೋಟಲ್ ಈ ಕಡೆ 3 ಆ ಕಡೆ 3 ಈ ಥರ ಅಷ್ಟು ಅಗಲದಲ್ಲಿ ರೋಡನ್ನು ಮಾಡಿದ್ದಾರೆ.
ಆಗ್ತಾ ಇದೆ. ಡೈರೆಕ್ಟ್ ಆಗಿ ಇದು ತಿರುವನಂತಪುರಂ ಟು ಮ್ಯಾಂಗ್ಳೂರ್ ಒಂದು ನ್ಯಾಷನಲ್ ಹೈವೇ ಆಗ್ತಾ ಇರುವಂತದ್ದು. ಮಧ್ಯೆ ಮಧ್ಯೆ ಸ್ವಲ್ಪನೇ ಮಾಡ್ಬಿಟ್ಟು ಇವಾಗ ಬಿಡ್ತಾ ಇದ್ದಾರೆ, ಸ್ವಲ್ಪನೇ ಬಿಡ್ತಾ ಇದ್ದಾರೆ. ಇವತ್ತಿನ ಒಂದು ಈ ತಲಶೇರಿ ಟು ಮಾಹೆ ನ್ಯಾಷನಲ್ ಹೈವೇ ವಿಡಿಯೋನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದಕ್ಕೂ ನೀವು ನಿಮ್ಗೆ ಈ ವಿಡಿಯೋ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರಗಳು.